ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಚ್ಚಿದಾನಂದ್, ಫಾರ್ಮರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಆ್ಯಂಡ್ ಎಸ್ಟಿಡಿ ಆ್ಯಂಡ್ ಲೆಪ್ರಸಿ ಅಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಆಲ್ಸೋ ಫಾರ್ಮರ್ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್. ಇವತ್ತು ನಿಮಗೆಲ್ಲ ನಾನು ಸ್ಟಿರಾಯ್ಡ್ಸ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಾಳಷ್ಟು ಜನ ಕೇಳಿರ್ತೀರ ಸ್ಟಿರಾಯ್ಡ್ಸ್ ಅಂದರೆ ಏನು ಅಂತಂದ್ಬಿಟ್ಟು, ಅಥವಾ ನಿಮ್ಮ ಡಾಕ್ಟರ್ಸ್ ಬರ್ಕೊಟ್ಟಾಗ ನೀವು ಅದನ್ನು ತಿಳ್ಕೊಂಡಿರ್ತೀರ. ಆದರೆ ಭಾಳ ಜನಕ್ಕೆ ಆತಂಕ ಇದೆ, ಸ್ಟಿರಾಯ್ಡ್ಸ್ ಅಂದರೆ ಏನು, ಯಾತಕ್ಕೆ ಯೂಸ್ ಮಾಡಿದ್ರೆ ಆಗುವಂಥ ದುಷ್ಪರಿಣಾಮಗಳು ಏನು ಅನ್ನೋದನ್ನು ಒಂದು ರೀತಿಯಲ್ಲಿ ನೀವೆಲ್ಲ ಅರ್ಥಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸ್ಟಿರಾಯ್ಡ್ಸ್ ಅಂದರೆ ಸೈಕ್ಲೋಪೆಂಟನೋ ಪರಹೈಡ್ರೋ ಫಿನಾಂಥ್ರಿನ್ ರಿಂಗ್ ಅಂತ ಒಂದು ಸ್ಟ್ರಕ್ಚರ್, ಕೆಮಿಕಲ್ ಸ್ಟ್ರಕ್ಚರ್ ಇರುವಂಥದ್ದೆಲ್ಲನೂ ಕೂಡ ಸ್ಟಿರಾಯ್ಡ್ಸ್ ಅಂತ ನಾವು ಕರಿತೀವಿ. ಈ ಸ್ಟಿರಾಯ್ಡ್ಸ್ ಅನ್ನೋದು ನಮ್ಮ ಬಾಡಿಲೂ ಕೂಡ ಉತ್ಪತ್ತಿ ಆಗ್ತಿರುತ್ತೆ. ನಮಗೆ ಹಲವಾರು ಕಾರಣಕ್ಕೆ ದಿನನಿತ್ಯ ಬಳಕೆಗೆ ಸ್ಟಿರಾಯ್ಡ್ಸ್ ಬೇಕಾಗ್ತಿರುತ್ತೆ. ಸ್ಟಿರಾಯ್ಡ್ಸು ಬೆಳಗಿನ ಜಾವ ಉತ್ಪತ್ತಿಯಾಗಿ ನಮ್ಮ ಚಟುವಟಿಕೆಗಳಿಗೆ ಅದು ಪೂರಕವಾಗಿರುತ್ತೆ. ಆದರೆ ಸ್ಟಿರಾಯ್ಡ್ಸು ಕೆಲವು ಸಲ ನಾವು ಹೊರಗಿನಿಂದಲೂ ಯೂಸ್ ಮಾಡಬೇಕಾಗುವಂಥ ಪ್ರಮೇಯ ಬರುತ್ತೆ. ಹಲವಾರು ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಲಿ ಸಲುವಾಗಿ ಹೊರಗಡೆಯಿಂದಲೂ ನಾವು ಯೂಸ್ ಮಾಡ್ತೀವಿ. ಯಾವ ರೀತಿಯಲ್ಲಿ ಒಂದು ಟಾಪಿಕಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಸ್ಟಿರಾಯ್ಡ್ಸನ್ನು ಆಯಿಂಟ್ಮೆಂಟ್ ಕ್ರೀಮ್ಗಳ ಮೂಲಕ ಹಚ್ಚೋ ರೀತಿಯಲ್ಲಿ, ಅಥವಾ ಇಂಜೆಕ್ಷನ್ಸ್ ಮೂಲಕ ನಾವು ಕೆಲವು ಸಲ ಕೊಡ್ತೇವೆ, ಹಾಗೂ ಓರಲ್ ಟ್ಯಾಬ್ಲೆಟ್ಸ್ ಮೂಲಕ ಸ್ಟಿರಾಯ್ಡ್ಸನ್ನು ಉಪಯೋಗಿಸ್ತೀವಿ. ಸ್ಟಿರಾಯ್ಡ್ಸ್ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದು ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿ ಒಂದು ಪ್ರೋಟೋಕಾಲ್ ರೀತಿಯಲ್ಲಿ ಫಾಲೋ ಯೂಸ್ ಮಾಡಿದಾಗ ಯಾವುದೇ ರೀತಿಯ ಅನಾನುಕೂಲತೆಗಳಾಗ್ದಂಗೆ ನಾವು, ಅಥವಾ ಸೈಡ್ ಎಫೆಕ್ಟ್ಸ್ ಆಗ್ದಂಗೆ ಸ್ಟಿರಾಯ್ಡ್ಸನ್ನು ಕಾಪಾಡ್ಕೊಳ್ಬೋದು. ಹಾಗಾಗಿ ಯಾವಾಗ ನಮಗೆ ಸ್ಟಿರಾಯ್ಡ್ಸ್ ತೊಂದರೆ ಆಗುತ್ತೆ ಅಂತಂದರೆ ಇದರದ ಅಬ್ಯೂಸ್ ಆದಾಗ. ಸ್ಟಿರಾಯ್ಡ್ಸ್ ಅಬ್ಯೂಸ್ ಅಂದರೆ ಏನು? ನಮ್ಮಲ್ಲಿ ಇವಾಗ ಪ್ರತೀತಿಲಿರುವಂಥದ್ದು ಸ್ಟಿರಾಯ್ಡ್ TSDF ಅಂತ, ಟಾಪಿಕಲ್ ಸ್ಟಿರಾಯ್ಡ್ ಡಿಪೆಂಡೆಂಟ್ ಫೇಸ್ ಅಂತ, ಅಥವಾ ಟಾಪಿಕಲ್ ಸ್ಟಿರಾಯ್ಡ್ ಡ್ಯಾಮೇಜ್ ಫೇಸ್ ಅಂತೇಳಿ ಮಾಡ್ತೀವಿ, TSDF ಅಂಥೇಳಿ. ಇದು ಬಹಳ ಕಾಮನ್ ಆಗಿ ನಮ್ಮ ಇಂಡಿಯನ್ ಕಾಂಟಿನೆಂಟಲ್ಲಿ ಕಾಣಿಸ್ತಾ ಇದೆ. ಯಾತಕ್ಕೆ ಈ ಥರ ಕಾಣಿಸ್ತಿದೆ ಅಂತಂದರೆ, ನಾವು ಸ್ಟಿರಾಯ್ಡ್ಸನ್ನು ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಆಗಿ, ಆ್ಯಂಟಿ ಪ್ರಾಲಿಫರೇಟಿವ್ ಡ್ರಗ್ ಆಗಿ, ಹಾಗೂ ಆ್ಯಂಟಿ ಇಮ್ಯುನೋಸಪ್ರೆಸೆಂಟ್ ಡ್ರಗ್ ಆಗಿ ನಾವು ಅದನ್ನು ಉಪಯೋಗಿಸ್ತೇವೆ. ಈ ಮೂರು ಕಾರಣಗಳಿಗೆ ಸ್ಟಿರಾಯ್ಡ್ಸನ್ನು ಸರಿಯಾದ ಬಳಕೆ ಮಾಡಿದಾಗ ಅದರಿಂದ ನಮಗೆ ಉಪಯೋಗ ಅಂತೂ ಭಾಳಷ್ಟಿದೆ. ಭಾಳಷ್ಟು ಜನರು ನಾನ್ ಡರ್ಮಟಾಲಜಿಸ್ಟ್ ಅಥವಾ ಫಿಸಿಷಿಯನ್ಸಲ್ಲಿ ಒಂದು ನಂಬಿಕೆ ಇದೆ, ಎಲ್ಲ ಚರ್ಮ ಕಾಯಿಲೆಗಳಿಗೆ ಸ್ಟಿರಾಯ್ಡೇ ಮದ್ದು, ಎಲ್ಲ ಕಾಯಿಲೆಗಳಿಗೂ ಸಾರಾಯಿ ಮದ್ದು ಅಂತಾರಲ್ಲ, ಹಾಗೆ ಸ್ಟಿರಾಯ್ಡ್ಸನ್ನು ಕೊಟ್ಬಿಟ್ರೆ ಎಲ್ಲನೂ ವಾಸಿಯಾಗುತ್ತೆ ಅನ್ನೋ ಒಂದು ಅಪನಂಬಿಕೆ ಇದೆಲ್ಲ ಭಾಳ ಜನಗಳಲ್ಲಿದೆ. ಸ್ಟಿರಾಯ್ಡ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ ಡರ್ಮಟಾಲಜಿಲಿ ಅನ್ನೋ ಒಂದು ಕೂಡ ಪ್ರತೀತಿ ಇದೆ. ಅವೆಲ್ಲವೂ ಗೊತ್ತಿಲ್ಲದಿರೋರಿಗೆ ಅದು ಸೀಮಿತವಾಗಿರಬೇಕಷ್ಟೇ. ಆದರೆ ಸ್ಟಿರಾಯ್ಡ್ಸನ್ನು ಬಳಕೆ ಮಾಡುವಂಥ ಡರ್ಮಟಾಲಜಿಸ್ಟಿಗೆ ಗೊತ್ತು, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಯಾವಾಗ ಎಷ್ಟು ದಿನ ಉಪಯೋಗಿಸ್ಬೇಕು, ಮತ್ತು ಯಾವ ಕಂಡೀಷನಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರೋವಂಥದ್ದು. ಸಾಮಾನ್ಯವಾಗಿ ಸ್ಟಿರಾಯ್ಡ್ಸನ್ನು ನಾವು ಎಕ್ಸಿಮಾ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಇನ್ಫ್ಲಮೇಟರಿ ಕಂಡೀಷನ್ಸು ಇಂಥ ಕಡೆ ಉಪಯೋಗಿಸ್ತೀವಿ. ಅಟೋಪಿಕ್ ಡರ್ಮಟೈಟಿಸ್ ಅನ್ನೋ ಕಂಡೀಷನ್ ಉಪಯೋಗಿಸ್ತೀವಿ. ಇನ್ನೂ ಹಲವಾರು ಕಡೆ ನಾವು ಟಾಪಿಕಲ್ ಸ್ಟಿರಾಯ್ಡ್ಸನ್ನು ಯೂಸ್ ಮಾಡ್ತೇವೆ. ಆದರೆ ಸ್ಟಿರಾಯ್ಡ್ಸ್ ದುರ್ಬಳಕೆ ಆಗ್ತಿರೋದು ಎಲ್ಲಿ, ಮಿಸ್ಯೂಸ್ ಆಗ್ತಿರೋದು ಎಲ್ಲಿ ಅಂತಂದರೆ, ಸ್ಟಿರಾಯ್ಡ್ನನ್ನು ಟಾಪಿಕಲ್ ಸ್ಟಿರಾಯ್ಡ್ನ ಫೇಸ್ಗೆ ಹಚ್ಕೊಳ್ತಾ ಒಂಥರ ಫೇರ್ನೆಸ್ ಕ್ರೀಮ್ ಥರ ಉಪಯೋಗಿಸೋಕೆ ಶುರು ಮಾಡಿದ್ದಾರೆ. ಭಾಳಷ್ಟು ಜನಗಳು ಕೂಡ ನಮ್ಮಲ್ಲಿ ಬೆಳ್ಳಗೆ ಕಾಣೋದು ಒಂದು ರೋಗ ಇದ್ದ ಹಾಗೆ, ಎಲ್ರಿಗೂ ಬೆಳ್ಳಗೆ ಕಾಣಬೇಕು, ಕಪ್ಪಿಗೆ ಇದ್ದರೆ ಏನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಕಾಣಬೇಕು, ಬೆಳ್ಳಗೆ ಕಾಣಬೇಕು ಅನ್ನೋ ಒಂದು ಮೋಹಕ್ಕೆ ಒಳಗೊಂಡು ಸ್ಟಿರಾಯ್ಡ್ಸನ್ನು ಉಪಯೋಗಿಸೋಕೆ ಶುರು ಮಾಡ್ತಾರೆ. ಯಾರು ಕೊಡ್ತಾರೆ ಸ್ಟಿರಾಯ್ಡ್ಸ್ ಇವರಿಗೆ? ಇವತ್ತು ಭಾರತದಲ್ಲಿ ನೀವು ಯಾವುದೇ ಒಂದು ಫಾರ್ಮಸಿಗೆ ಹೋಗ್ಬಿಟ್ಟು ಸ್ಟಿರಾಯ್ಡ್ ಕ್ರೀಮ್ ಕೊಡಿ ಅಂತಂದರೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರು ಕೂಡ ಎತ್ಕೊಡೋವಂಥ ಒಂದು ಪ್ರಮೇಯ ಇದೆ. ಹಾಗಾಗಿ ಬಹಳ ಸುಲಭವಾಗಿ ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ಓವರ್ ದಿ ಕೌಂಟರ್ ಡ್ರಗ್ ಥರನೇ ಸಿಗುತ್ತೆ ಇದು. ಅದಲ್ಲದೆ ಸಲೂನ್ಸು, ಬ್ಯೂಟಿ ಪಾರ್ಲರ್ಸಲ್ಲಿ ಕೂಡ ಕೆಲವು ಸಲ ಕ್ರೀಮ್ಗಳನ್ನು ಬಳಸುವಾಗ ಅಥವಾ ಫೇಶಿಯಲ್ ಮಾಡುವಾಗ ಸ್ಟಿರಾಯ್ಡ್ ಕ್ರೀಮ್ಸನ್ನು ಬಳಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದಲ್ಲಿರುವಂಥ ದೊಡ್ಡ ಪಿಡುಗು ಅಂತಂದರೆ ಕ್ವಾಕ್ಸ್ಗಳು ಭಾಳಷ್ಟು ಜನ, ಹಾಗೂ ಜನರಲ್ ಫಿಸಿಷಿಯನ್ಸು ಮತ್ತು ಇವರು ಫ್ಯಾಮಿಲಿ ಫಿಸಿಷಿಯನ್ಸ್ ಕೂಡ ಸ್ಟಿರಾಯ್ಡ್ಸನ್ನ ಬರೆದ್ಬಿಡ್ತಾರೆ. ಅವ್ರಿಗೆ ಸ್ಕಿನ್ ಕಂಡೀಷನ್ ಡಯಾಗ್ನೋಸ್ ಮಾಡೋಕ್ಕೆ ಆಗದೆ ಹೋದಾಗ ಸ್ಟಿರಾಯ್ಡ್ ಬರ್ಕೊಟ್ರೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅದನ್ನು ಬರಿತಾ ಹೋಗ್ತಾರೆ. ಇದಲ್ಲದೆ ಫಾರ್ಮಾ ಇಂಡಸ್ಟ್ರಿ ಕೂಡ ನಮ್ಮಲ್ಲಿ ಭಾಳಷ್ಟು ಸ್ಟಿರಾಯ್ಡ್ ಕಾಂಬಿನೇಷನ್ ಡ್ರಗ್ಸನ್ನು, ಫಿಕ್ಸ್ಡ್ ಕಾಂಬಿನೇಷನ್ ಡ್ರಗ್ಸನ್ನು ಉಪಯೋಗಿಸ್ತಾರೆ. ಅದರಲ್ಲಿ 3 ಅಥವಾ 4 ಅಥವಾ ಕೆಲವು ಸಲ 5 ಬೇರೆ ಬೇರೆ ಔಷಧಿಗಳಿರ್ತವೆ. ಆ್ಯಂಟಿ ಫಂಗಲ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಇರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ, ಆ್ಯಂಟಿ ವೈರಲ್ ಇರುತ್ತೆ. ಹಾಗಾಗಿ ಯಾವುದಾದ್ರು ಒಂದು ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಕ್ರೀಮ್ಗಳು ಭಾಳಷ್ಟು ಉಪಯೋಗ ಆಗ್ತಿರುತ್ತೆ. ಇವೆಲ್ಲವೂ ಹಾನಿಕರ. ಅದರಲ್ಲೂ ವಿಶೇಷವಾಗಿ ಮುಖದ ಮೇಲೆ ಹಚ್ಕೋತಾ ಹೋದಾಗ ಸ್ಟಿರಾಯ್ಡ್ಸು ಆಗುವಂಥ ಅನಾಹುತಗಳು ಭಾಳ. ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡೆನ್ಸಿ ಬರೋಕ್ಕೆ ಶುರುವಾಗುತ್ತೆ. ಅದು ಇಲ್ಲದೇ ನಾವು ಇರೋಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಫೇಸ್ ಮೇಲೆ ನಮಗೆ ದುಷ್ಪರಿಣಾಮಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಪ್ರಪ್ರಥಮವಾಗಿ ಒಂದು ಸ್ಕಿನ್ ಲೈಟ್ನಿಂಗ್ ಆಗುತ್ತೆ, ಸ್ಕಿನ್ ಬಣ್ಣ ಕಮ್ಮಿ ಆಗ್ತಾ ಬರುತ್ತೆ. ಇದು ಇನಿಷಿಯಲಿ ಸ್ವಲ್ಪ ಚೆನ್ನಾಗಿ ಕಂಡ್ರೂ ಕೂಡ ಕಂಟಿನ್ಯೂಸ್ ಯೂಸೇಜ್ ಮಾಡ್ತಾ ಹೋದಾಗ ಬೇರೆ ದುಷ್ಪರಿಣಾಮಗಳಿಗೆ ಎಡೆ ಮಾಡಿಕೊಡುತ್ತೆ. ಚರ್ಮ ನಾನು ಹೇಳ್ದಂಗೆ ಆ್ಯಂಟಿ ಪ್ರಾಲಿಫರೇಟಿವ್ ಪ್ರಾಪರ್ಟಿ ಇರೋದ್ರಿಂದ ಚರ್ಮ ತಿನ್ ಆಗ್ತಾ ಹೋಗುತ್ತೆ, ಚರ್ಮದ ಪ್ರೊಡಕ್ಷನ್ ಕಮ್ಮಿಯಾಗಿ
ಪದರಗಳು ಕಮ್ಮಿಯಾಗಿ ಸ್ಕಿನ್ ಥಿನ್ನಿಂಗ್ ಆಗ್ತದೆ. ಸ್ಕಿನ್ ಥಿನ್ನಿಂಗ್ ಆದಾಗ ಏನಾಗುತ್ತೆ, ಕೆಳಗಿನ ಚರ್ಮದ ಕೆಳಗಿನ ರಕ್ತನಾಳಗಳೇ ಎದ್ದು ಕಾಣಿಸೋಕ್ಕೆ ಶುರುವಾಗುತ್ತೆ. ಅದನ್ನು ಟೆಲಂಜೆಕ್ಟೇಷಿಯಾ ಅಂತ ಹೇಳ್ತೀವಿ. ಹಾಗೆ ಮುಂದುವರೆದಾಗ ಕೊಲಾಜನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ, ಅದರಿಂದ ರಿಂಕಲ್ಸ್ ಆಗೋಕ್ಕೆ ಶುರುವಾಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬರೋಕ್ಕೆ ಶುರುವಾಗುತ್ತೆ, ಮೆಲಾಸ್ಮಾ ಅಂತೇಳಿ ಪಿಗ್ಮೆಂಟ್ರಿ ಕಂಡೀಷನ್ಸ್ ಶುರುವಾಗುತ್ತೆ. ಹಾಗಾಗಿ ಇದಷ್ಟೇ ಅಲ್ಲದೆ ಇನ್ನೂ ಕಂಟಿನ್ಯೂಸ್ ಆಗಿ ಅದರಲ್ಲೂ ಫ್ಲೂರಿನೇಟೆಡ್ ಅಥವಾ ಹ್ಯಾಲೋಜಿನೇಟೆಡ್ ಸ್ಟಿರಾಯ್ಡ್ಸ್ನ ಯೂಸ್ ಮಾಡಿದಾಗ ಮುಖದ ಮೇಲೆ ಪೆರಿ ಆಕ್ಯುಲರ್ ಡರ್ಮಟೈಟಿಸ್ ಅಥವಾ ಪೆರಿ ಓರಲ್ ಡರ್ಮಟೈಟಿಸ್ ಅಂತೇಳಿ ಬಾಯಿ ಸುತ್ತ ಅಥವಾ ಕಣ್ಣು ಸುತ್ತ ಎಕ್ಸಿಮಾ ಟೈಪ್ ಲೀಜನ್ಸ್ ಬರೋಕ್ಕೆ ಶುರುವಾಗುತ್ತೆ. ಇವೆಲ್ಲವೂ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದರೆ ಸ್ಟಿರಾಯ್ಡ್ಸ್ ಯೂಸ್ ಮಾಡದೇ ಇದ್ದರೆ ಅದಕ್ಕೆ ಪರಿಹಾರನೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಅಡಿಕ್ಟ್ ಆಗೋ ರೀತಿಯಲ್ಲಿ ಪೇಷಂಟ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಕಂಡೀಷನಲ್ಲಿ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ. ಸೊ ಇದು ಸ್ಟಿರಾಯ್ಡ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ. ಇಷ್ಟ ಒಂದು ಅನಾಹುತಗಳಾದಾಗ ಮುಖದ ಮೇಲೆ ಅನಾವಶ್ಯಕ ಕೂದಲು ಕೂಡ ಬೆಳೆಯೋಕ್ಕೆ ಶುರುವಾದಾಗ ಜನರಿಗೆ ಆತಂಕ ಉಂಟಾಗುತ್ತೆ. ಅವ್ರು ಡಾಕ್ಟರ್ ಹತ್ರ ಬರ್ತಾರೆ, ನಾವು ಅವ್ರಿಗೆ ಅದನ್ನು ಸ್ಟಿರಾಯ್ಡ್ ವೀನಿಂಗ್ ಮಾಡ್ತೇವೆ. ವೀನಿಂಗ್ ಅಂಥೇಳಿ ತಕ್ಷಣಕ್ಕೆ ನಿಲ್ಸೋಕ್ಕಾಗೋದಿಲ್ಲ, ವಿಡ್ರಾಯಲ್ ತಕ್ಷಣ ಮಾಡೋಕ್ಕಾಗೋದಿಲ್ಲ, ಅವರು ಪೀರಿಯಡ್ ಆಫ್ ಟೈಮ್ ಮಾಡಬೇಕಾಗ್ತದೆ. ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಸ್ಟಿರಾಯ್ಡ್ಸನ್ನು ಆಗಿರುವಂಥ ಅನಾಹುತವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಭಾಳಷ್ಟು ಬೇರೆ ಮಾಯಿಶ್ಚರೈಸರ್ಸ್ ಆಗಲಿ ಅಥವಾ ಆ್ಯಂಟಿಬಯೋಟಿಕ್ಸ್ ಆಗಲಿ ಅಥವಾ ಓರಲ್ ಡ್ರಗ್ಸ್ ಆಗಲಿ ಕೊಟ್ಟು ಅದನ್ನು ನಾವು ಪೇಷಂಟನ್ನು ಆ ಸ್ಟಿರಾಯ್ಡ್ ಡಿಪೆಂಡೆನ್ಸಿಯಿಂದ ದೂರ ಮಾಡ್ತೇವೆ. ಹೀಗಾಗಿ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್ ವೆನೆರಾಲ್ಸ್ ಆ್ಯಂಡ್ ಲೆಪ್ರಾಲಜಿಸ್ಟ್ IADVL ಅಂತ ಏನು ಹೇಳ್ತೀವಿ, ಒಂದು ದೊಡ್ಡ ಪ್ರಮಾಣದಲ್ಲಿ ಇಟಾಟ್ಸಾ ಅಂಥೇಳಿ ಒಂದು ಇದನ್ನೇ ಮಾಡಿಕೊಂಡು ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಇಡೀ ಭಾರತಾದ್ಯಂತ ನಾವು ಅದನ್ನು ಒಂದು ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಅಂತಂದರೆ ಹೋರಾಟ ಮಾಡಿ ಎಲ್ರಿಗೂ ಅರಿವು ಮೂಡೋ ರೀತಿಯಲ್ಲಿ ಒಂದು ಕಡೆಯಿಂದ ಫಾರ್ಮಸಿಸ್ಟು ಮತ್ತು ಸಲೂನ್ದು ಮತ್ತು ಬ್ಯೂಟಿ ಪಾರ್ಲರ್ ಕಡೆಯವ್ರಿಗೆ ಹಾಗೂ ಫ್ಯಾಮಿಲಿ ಫಿಸಿಷಿಯನ್ಸ್, ಜನರಲ್ ಫಿಸಿಷಿಯನ್ಸ್ಗೆ ಹಾಗೂ ಬೇರೆ ಡಾಕ್ಟರ್ಸ್ಗಳು ಕೂಡ ಅರಿವು ಮೂಡಿಸಿ ಸ್ಟಿರಾಯ್ಡನ್ನು ಜಾಸ್ತಿ ಬಳಸಬೇಡಿ, ಬಳಸೋದಾದ್ರೆ ಇತಿಮಿತಿಯಲ್ಲಿ ಬಳಸಬೇಕು, ಅಥವಾ ಹೆಚ್ಚು ಬಳಸುವಂಥ ಪ್ರಮೇಯ ಬಂದರೆ ಡರ್ಮಟಾಲಜಿಗೆ ರೆಫರ್ ಮಾಡಿ. ನಮಗೆ ಅದನ್ನು ಉಪಯೋಗಿಸುವಂಥ ಪ್ರೋಟೋಕಾಲ್ ಗೊತ್ತಿರುತ್ತೆ. ಸ್ಟಿರಾಯ್ಡ್ಸಲ್ಲಿ ಮೈಲ್ಡ್ ಸ್ಟಿರಾಯ್ಡು, ಮಾಡ್ರೇಟ್ ಸ್ಟಿರಾಯ್ಡು, ಪೋಟೆಂಟ್ ಸ್ಟಿರಾಯ್ಡು, ವೆರಿ ಪೋಟೆಂಟು, ಸೂಪರ್ ಪೋಟೆಂಟ್ ಅಂತೆಲ್ಲ ಇರುತ್ತೆ. ಯಾವುದನ್ನು ಎಲ್ಲಿ ಉಪಯೋಗಿಸ್ಬೇಕು, ಎಷ್ಟು ದಿನ ಉಪಯೋಗಿಸ್ಬೇಕು ಅನ್ನೋ ಒಂದು ಅರಿವು ನಮಗಿರೋದ್ರಿಂದ ಪೇಷಂಟ್ಸ್ಗೆ ತೊಂದರೆ ಆಗದಂಗೆ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗಾಗಿ ಇವು ಎಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಈ ಸ್ಟಿರಾಯ್ಡ್ ಅಬ್ಯೂಸನ್ನು ಮತ್ತು ಸ್ಟಿರಾಯ್ಡ್ ಡಿಪೆಂಡೆಂಟ್ ಫೇಸನ್ನು ನಾವು ಭಾಳಷ್ಟು ತಡೆಗಟ್ಬೋದು. ಈಗ ನಮ್ಮ ಹೋರಾಟದಿಂದ ಸರ್ಕಾರ ಇದನ್ನು ಶೆಡ್ಯೂಲ್ H ಡ್ರಗ್ ಆಗಿ ಮಾರ್ಪಡಿಸಿ ಓವರ್ ದಿ ಕೌಂಟರ್ ಮಾರೋ ಆಗಿಲ್ಲ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದನ್ನು ಕೊಡೋ ಆಗಿಲ್ಲ ಅನ್ನೋ ಒಂದು ರೀತಿ ಮಾಡಿದ್ದಾರೆ. ಇದೊಂದು ರೀತಿಯ ಒಂದು ಶುಭ ಸಂದೇಶ. ಹಾಗಾಗಿ ನಮ್ಮ ಹೋರಾಟ ಒಂದು ಫಲಪ್ರದ ಆಗಿದೆ. ಮುಂದೆ ಸ್ಟಿರಾಯ್ಡ್ಸಿಂದ ಆಗೋ ಹಾನಿಗಳನ್ನು ಪೇಷಂಟ್ಸ್ಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನು ಬಳಸ್ತಾ ಹೋದರೆ ಸ್ಟಿರಾಯ್ಡ್ ಮಿಸ್ಯೂಸು, ಸ್ಟಿರಾಯ್ಡ್ ಅಬ್ಯೂಸ್ ಅಂತಂದು ತಡೆಗಟ್ಬೋದು ನಾವು. ನಮಸ್ಕಾರ.